ಅದೇನೇ ವಿಶಾಲು, ಮನೆಯಿಂದ ಹೋಗ್ಬೇಕಾರೆ ಒಂದೇ ಬೀಗ ಹಾಕೊಂಡು ಹೋಗಿದ್ವಿ. ಹೌದು. ಈಗ ಇನ್ನೊಂದು ಬೀಗ ಹಾಕಿದರೆ ಯಾರೇ? ನಾನೇ ಹಾಕಿದ್ದು. ಬೀಗ್ತಿವ್ರೆ, ಏನಿದೆಲ್ಲ? ಈಗ ತಾನೇ ಮದುವೆ ಮುಗಿಸ್ಕೊಂಡು ಬರ್ತಾ ಇದ್ದೀವಿ. ಮಗನಿಗೂ ಸೊಸೆಗೂ ಆರತಿ ಮಾಡಿ ಮನೆ ಒಳಗಡೆ ಕರ್ಕೋಬೇಕು. ಈ ತರ ಮಾಡೋದ್ ಸರಿನಾ? ನನ್ನ ಮನೆ ನಾನ್ ಬೀಗ ಹಾಕಿದ್ದೀನಿ. ಏನೋ ನನಗೂ ಹೃದಯ ಕರುಣೆ ಅನ್ನೋದಿದೆ, ಅದಕ್ಕೆ ನಿಮ್ಮ ವಸ್ತುಗಳನ್ನ ಆಚೆ ಬಿಸಾಕ್ತೆ ಬರೀ ಬೀಗ ಹಾಕಿದ್ದೀನಿ ಅಷ್ಟೇ. ಯಾಕೆ ಇಂದ್ರಮ್ಮನವ್ರೆ ಹಾಗೆ ಮಾತಾಡ್ತೀರಾ? ಮನೆ ಬಾಡಿಗೆಲ್ಲ ಸರಿಯಾಗಿ ಕೊಡ್ತಾ ಇದ್ವಿ, ಅಂಥದ್ರಲ್ಲಿ ಯಾಕೆ ಬೀಗ ಹಾಕಿದ್ದೀರಾ? ನನ್ನ ಹೊಟ್ಟೆಯಲ್ಲಿ ಬೆಂಕಿ ಉರಿತಾ ಇದೆ. ನೀವೆಲ್ಲ ಸಂತೋಷವಾಗಿ ಇವಳಿಗೆ ಆರ್ತಿ ಎತ್ತಿ ಮನೆ ತುಂಬಿಸ್ಕೋಬೇಕು ಅಂತ ಬಂದಿದ್ದೀರಲ್ಲ, ನನ್ನ ಹೊಟ್ಟೆ ಉರಿ ತಣ್ಣಗಾಗೋವರೆಗೂ ಇವಳಿಗೆ ಮನೆ ಮೆಟ್ಟೋ ಹಾಗಿಲ್ಲ. ಇಂದ್ರಮ್ಮವ್ರೆ, ನೀವು ಮಾಡ್ತಿರೋದು ತಪ್ಪು. ನಮ್ಮ ಮನೆಯಲ್ಲಿ ಶುಭ ಕಾರ್ಯ ನಡೆದಿದೆ, ಸೊಸೆನ ಮನೆ ತುಂಬಿಸ್ಕೋತಾ ಇದ್ದೀವಿ. ನೀವು ನಮ್ಮ ಸಂಬಂಧಿಕರು, ಅಂಥದ್ರಲ್ಲಿ ಈ ರೀತಿ ಮಾಡೋದು ಸರಿನಾ? ಏನು ಸಂಬಂಧನ? ಯಾವಳೆ ಅವಳು ಸಂಬಂಧದ ಬಗ್ಗೆ ಮಾತಾಡೋಳು? ಇವಳು ಮದ್ವೆನೇ ಆಗದೆ ಮದ್ವೆ ಆಗಿದ್ದೀನಿ ಅಂತ ಈ ಮನೆಗೆ ಬಂದು ಸೇರ್ಕೊಂಡಿದ್ಲು. ಇನ್ನು ನನ್ನ ಮಗನೋ ಇವಳು ಮಾತು ಕೇಳ್ಕೊಂಡು ನಿನ್ನ ತಂಗಿ ಕುತ್ತಿಗೆಗೆ ಕದ್ದು ತಾಳಿ ಕಟ್ಟ. ಇದೆಲ್ಲ ಒಂದ್ ಸಂಬಂಧನ? ಇದು ಬೆಲೆ ಕೊಡ್ಬೇಕಾ ನಾನು? ಅಮ್ಮ, ನೀನ್ ಯಾಕ ಮೇಲಿಗೆ ಬಂದಿದ್ಯಾ? ಬೀಗ ಏನಕ್ಕೆ ಹಾಕಿದ್ಯಾ? ಕೀ ಕೊಡ್ ನೀನು. ಅದೆಂತ ಸುಪುತ್ರನೋ ನೀನು, ನಾಚಿಕೆ ಆಗಲ್ವಾ ಅಮ್ಮ ಅಂತ ಕರೆಯೋದಿಕ್ಕೆ? ನಿಜವಾಗ್ಲೂ ನಾನು ನಿಮ್ಮಮ್ಮ ಆಗಿದ್ರೆ, ನೀನ್ ನನ್ ಮಗನೇ ಆಗಿದ್ರೆ, ನಿನ್ನ ತಂಗಿ ಜೀವನ ಹಾಳು ಮಾಡಿ ಸಂತೋಷವಾಗಿ ಮದ್ವೆ ಮಾಡ್ಕೊಂಡು ಬಂದಿದಾರಲ್ಲ, ಇವ್ರು ಎದುರು ನಿಂತು ಮಾತಾಡೋ. ಅದು ಬಿಟ್ಟು ಈ ಕಿತ್ತೋಗಿರೋ ಜನರಿಗೋಸ್ಕರ ಹೆತ್ತಮ್ಮನ್ನೇ ಎದುರು ಹಾಕೊಳ್ತೀಯಲ್ಲ, ನೀನೆಲ್ಲ ಮನುಷ್ಯನ? ನಿನ್ ತಂಗಿ ಬಗ್ಗೆ ಒಂಚೂರು ಕರುಣೆನೇ ಇಲ್ವಾ ನಿನ್ಗೆ? ಅವಳ ಮೇಲೆ ನಂಗೆ ಕರುಣೆ ಇದೆಯಮ್ಮ, ಹಾಗಂತ ಪ್ರೀತಿನೇ ಇಲ್ದರೆ ಇಬ್ರು ಮದುವೆ ಆಗೋದು ತಪ್ಪಲ್ವಾ? ಸುಬ್ಬುಗೆ ನನ್ನ ಬಗ್ಗೆ ಪ್ರೀತಿ ಇದೆ ಅಲ್ವಾ? ಹಾಗೊಂದ್ ವೇಳೆ ಪ್ರೀತಿ ಇಲ್ಲ ಅಂದ್ರೆ ನಾನು ಇವನ್ನ ಮದುವೆ ಆಗಿರೋದು ತಪ್ಪಾಗುತ್ತಾ? ನೀನ್ ಕೀ ಕೊಡಮ್ಮ. ನಾನ್ ಕೀ ಕೊಡಲ್ಲ ಕಣೋ. ಏನಾದ್ರು ಎಲ್ಲ ಇವತ್ತು ಬೀದಿಲೆ ನೀನ್ ಸಾಯ್ಬೇಕು.